ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಿಮ್ಮ ರವಿ ಫೈರ್ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರತಕ್ಕಂಥ ಪಾನ್ ಕಾರ್ಡ್ 2.0 ಈ ಒಂದು ಪಾನ್ ಕಾರ್ಡ್ ಅನ್ನ ಪ್ರತಿಯೊಬ್ಬರು ಮಾಡಿಸ್ಕೊಳ್ಳೇಬೇಕಾ? ಹಳೆ ಪಾನ್ ಕಾರ್ಡ್ ಇರತಕ್ಕಂಥವ್ರು ಏನ್ ಮಾಡಬೇಕು, ಅದೇ ರೀತಿಯಾಗಿ ಹೊಸದಾಗಿ ಪಾನ್ ಕಾರ್ಡ್ಗೆ ಅಪ್ಲೈ ಮಾಡುವಂಥವ್ರು ಸಹ ಮಾಡಿಸ್ಕೊಳ್ಳೇಬೇಕಾ, ಎಲ್ಲಿ ಮಾಡಿಸ್ಕೋಬೇಕು, ಹೇಗೆ ಮಾಡೋದು ಮುಂತಾದ ವಿಷಯದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ. ಹಾಗಾಗಿ ಈ ಒಂದು ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅದೇ ರೀತಿಯಾಗಿ ಯಾರೆಲ್ಲ ಇಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂತವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಕೇಂದ್ರ ಸರ್ಕಾರ ಪಾನ್ ಕಾರ್ಡ್ 2.0ಗೆ ಈಗಾಗಲೇ ಚಾಲನೆಯನ್ನು ಕೊಟ್ಟಿದೆ. ಸೊ ಯಾರೆಲ್ಲ ಈ ಒಂದು ಪಾನ್ ಕಾರ್ಡ್ 2.0 ಮಾಡಿಸ್ಬೇಕಪ್ಪ ಅಂತ ಅಂದ್ರೆ 2016-17 ಹಿಂದೆ ಯಾರೆಲ್ಲ ಪಾನ್ ಕಾರ್ಡ್ ಅನ್ನು ಮಾಡಿಸಿದೀರಾ ಅಂತವ್ರ ಒಂದು ಪಾನ್ ಕಾರ್ಡ್ ಅಲ್ಲಿ QR ಕೋಡ್ ಬರ್ತಾ ಇರ್ಲಿಲ್ಲ, ಸ್ಟಿಕ್ಕರ್ ಬರ್ತಾ ಇತ್ತು ಪಾನ್ ಕಾರ್ಡ್ ಅಲ್ಲಿ. ನೀವು ಇಲ್ಲಿ ನೋಡ್ತಾ ಇರಬಹುದು ಸ್ನೇಹಿತರೆ, ಆ ರೀತಿಯಾಗಿ ಪಾನ್ ಕಾರ್ಡ್ ಬರ್ತಾ ಇತ್ತು. ಅಂತವ್ರು 2016-17 ಹಿಂದೆ ಮಾಡಿಸಿರ್ತಕ್ಕಂಥವರೆಲ್ಲ ನಿಮ್ಮ ಒಂದು ಪಾನ್ ಕಾರ್ಡ್ ಅನ್ನ ಅಪ್ಗ್ರೇಡ್ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿಯಾಗಿ 2018 ನಂತರ ಯಾರೆಲ್ಲ ಪಾನ್ ಕಾರ್ಡ್ ಅನ್ನು ಮಾಡಿಸಿದಿರಾ ಆ ಒಂದು ಪಾನ್ ಕಾರ್ಡ್ ಅಲ್ಲಿ ಆಟೋಮೆಟಿಕ್ ಆಗಿ ಈ ರೀತಿಯಾಗಿ QR ಕೋಡ್ ಬಂದಿರುತ್ತೆ. ಅಂತವ್ರೇನು ನೀವು ಅಪ್ಗ್ರೇಡ್ ಮಾಡಿಸ್ಕೊಳ್ಳೋ ಅವಶ್ಯಕತೆ ಏನು ಇರೋದಿಲ್ಲ. ಯಾರೆಲ್ಲ ಹಳೆ ಪಾನ್ ಕಾರ್ಡ್ ಇದೆ ಅಂತವರು ಅಪ್ಗ್ರೇಡ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಸೊ ಯಾವ ರೀತಿ ಫ್ರೀಯಾಗಿ ಅಪ್ಗ್ರೇಡ್ ಅನ್ನು ಮಾಡ್ಕೊಳ್ಳೋದು ಅಂತ ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಹಾಗಾಗಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ. ಅದೇ ರೀತಿಯಾಗಿ ಈಗ ಏನು ಹೊಸದಾಗಿ ಅಪ್ಲೈ ಮಾಡ್ಕೊತಾ ಇದ್ರ ಪಾನ್ ಕಾರ್ಡ್ಗೆ ಅವರೇನು ಅಪ್ಗ್ರೇಡ್ ಮಾಡಿಸ್ಕೊಳ್ಳೋ ಅವಶ್ಯಕತೆ ಏನು ಇರೋದಿಲ್ಲ. ಯಾಕಂದ್ರೆ ಈಗ ಮಾಡುವಂತಹ ಪಾನ್ ಕಾರ್ಡ್ಗಳೆಲ್ಲ ಆಟೋಮೆಟಿಕ್ ಆಗಿ QR ಕೋಡ್ ಸಮೇತನೇ ಬರ್ತಾ ಇದೆ. ಇನ್ನು ಹೊಸದಾಗಿ ಬರುವಂತಹ ಪಾನ್ ಕಾರ್ಡ್ ಅಲ್ಲಿ QR ಕೋಡ್ ಬರುತ್ತೆ. ಹಳೆ ಪಾನ್ ಕಾರ್ಡ್ ಅಲ್ಲಿ QR ಕೋಡ್ ಬರ್ತಾ ಇರ್ಲಿಲ್ಲ, ಸ್ಟಿಕ್ಕರ್ ತರ ಬರ್ತಾ ಇತ್ತು. ಸೊ ಆ ಒಂದು QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿದ್ರೆ ನಿಮ್ಮ ಡೀಟೇಲ್ ಎಲ್ಲ ಬರುತ್ತೆ ಸ್ನೇಹಿತರೆ. ನಿಮ್ಮ ಹೆಸರು, ನಿಮ್ಮ ಡೇಟ್ ಆಫ್ ಬರ್ತ್, ನಿಮ್ಮ ಫಾದರ್ ನೇಮು, ನಂತರ ಎಷ್ಟು ಬ್ಯಾಂಕ್ಗಳಲ್ಲಿ ಸಾಲ ಇದೆ, ಎಷ್ಟು EMI ಇದೆ ಅಂತ ಹೇಳ್ಬಿಟ್ಟು ನಿಮ್ಮ ಡೀಟೇಲ್ ಎಲ್ಲ ಆ ಒಂದು QR ಕೋಡ್ ಅಲ್ಲಿ ಸ್ಕ್ಯಾನ್ ಮುಖಾಂತರ ತಿಳಿಸುತ್ತೆ. ಹಳೆ ಪಾನ್ ಕಾರ್ಡ್ ಅಲ್ಲಾದ್ರೆ ಆ ಸ್ಟಿಕ್ಕರ್ ಬರ್ತಾ ಇತ್ತು, ಅದನ್ನ ಯಾವುದೇ ರೀತಿ ಸ್ಕ್ಯಾನ್ ಮಾಡೋಕ್ಕೆ ಆಗ್ತಾ ಇರ್ಲಿಲ್ಲ. ಸೊ ನಿಮ್ಮ ಫೈನಾನ್ಸಿಯಲ್ ಡೀಟೇಲ್ ಎಲ್ಲ ಆ ಒಂದು QR ಕೋಡ್ ಮುಖಾಂತರ ತೋರಿಸುತ್ತೆ. ಸೊ ಈ ಒಂದು QR ಕೋಡ್ ಡೈನಾಮಿಕ್ QR ಕೋಡ್ ಆಗಿರುತ್ತೆ. ಅದೇ ರೀತಿಯಾಗಿ ಸ್ಮಾಲ್ ಬಿಸ್ನೆಸ್ ಮಾಡುವಂತವ್ರು, ದೊಡ್ಡ ಬಿಸ್ನೆಸ್ ಅನ್ನ ಮಾಡುವಂತವ್ರು ಯಾರು ಅಂತ ಹೇಳ್ಬಿಟ್ಟು ಒಂದು ಐಡೆಂಟಿಫಿಕೇಶನ್ ಮಾಡೋದಕ್ಕೆ ಸರ್ಕಾರಕ್ಕೆ ಹೆಲ್ಪ್ ಆಗುತ್ತೆ ಈ ಒಂದು ಪಾನ್ ಕಾರ್ಡ್ 2.0 ಮುಖಾಂತರ. ಅದೇ ರೀತಿಯಾಗಿ ನಿಮ್ಮ ಒಂದು ಪಾನ್ ಕಾರ್ಡ್ ಅನ್ನ ಬ್ಯಾಂಕ್ ಅಲ್ಲಿ ಕೊಟ್ರೆ ಲೋನ್ ತಗೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಬರುತ್ತೆ. ನೀವು ಲೋನ್ ತಗೊಳ್ಳದೆ ಇದ್ರೂ ಸಹ ಲೋನ್ ತಗೊಂಡಿದ್ದೀರಾ ಅಂತ ಬರುತ್ತೆ. ಈ ರೀತಿಯಾಗಿ ತಾಂತ್ರಿಕ ದೋಷಗಳನ್ನ ನಿವಾರಣೆ ಮಾಡೋದಕ್ಕೆ ಒಂದು ಪಾನ್ ಕಾರ್ಡ್ 2.0 ಅನ್ನ ಜಾರಿಗೆ ತಂದಿದ್ದಾರೆ. ಪಾನ್ ಕಾರ್ಡ್ ಅನ್ನ 2016-17 ಹಿಂದೆ ಯಾರೆಲ್ಲ ಪಾನ್ ಕಾರ್ಡ್ ಅನ್ನ ಮಾಡಿಸಿದ್ರ ಅಂದ್ರೆ ಸ್ಟಿಕ್ಕರ್ ಬಂದಿದೆ ಅಂತವ್ರು ಮಾಡಿಸ್ಕೊಳ್ಳೇಬೇಕು ಅಂತಾನು ಸರ್ಕಾರ ಹೇಳ್ತಾ ಇಲ್ಲ. ಸೊ ಸ್ಟಾರ್ಟಿಂಗ್ ಅಲ್ಲಿ ಫ್ರೀ ಆಗಿರುತ್ತೆ, ನಂತರ ಅವರು ಅಮೌಂಟ್ ಅನ್ನ ಚಾರ್ಜ್ ಮಾಡ್ತಾರೆ ಸ್ನೇಹಿತರೆ. ನಾವು ಪಾನ್ ಕಾರ್ಡ್ಗೆ ಆಧಾರ್ ಲಿಂಕ್ ಮಾಡೋದಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ಫ್ರೀ ಇತ್ತು, ನಂತರ 500 ರೂಪಾಯಿ ಮಾಡಿದ್ರು, ನಂತರ 1000 ರೂಪಾಯಿ ಮಾಡಿದ್ರು. ಈಗ ನಿಮ್ಮ ಒಂದು ಪಾನ್ ಕಾರ್ಡ್ ಅನ್ನ ಅಪ್ಗ್ರೇಡ್ ಮಾಡ್ಕೊಳ್ಳೋದಕ್ಕೆ ಅಂದ್ರೆ 2.0ಗೆ ಅಪ್ಗ್ರೇಡ್ ಮಾಡ್ಕೊಳ್ಳೋದಕ್ಕೆ ಫ್ರೀ ಆಫ್ ಕಾಸ್ಟ್ ಇದೆ, ದುಡ್ಡೇನು ಕಟ್ಟೋಗೋದಿಲ್ಲ, ಫ್ರೀ ಆಗಿ ಮಾಡ್ಕೋಬಹುದು. ಅದು ಯಾವ ರೀತಿ ಅಂತ ಹೇಳ್ಬಿಟ್ಟು ನಾನು ಆಲ್ರೆಡಿ ವಿಡಿಯೋವನ್ನು ಮಾಡಿದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಕೊನೆಯಲ್ಲಿ ನಿಮಗೆ ಆ ಲಿಂಕನ್ನು ಕೊಡ್ತೀನಿ, ಅದನ್ನು ನೋಡಿಬಿಟ್ಟು ನೀವೇ ನಿಮ್ಮ ಮೊಬೈಲಲ್ಲಿ ಅಪ್ಗ್ರೇಡ್ ಮಾಡ್ಕೋಬಹುದು. ಸೊ ನೀವು ಈ ಪಾನ್ ಅನ್ನು ತಗೊಳ್ಳೋದಕ್ಕೆ ನಿಮಗೆ ಫ್ರೀ ಇರುತ್ತೆ, ಹಣ ಏನು ಕಟ್ಟೋಗೋದಿಲ್ಲ. ಆದರೆ ನಿಮಗೆ ಫಿಸಿಕಲ್ ಪಾನ್ ಕಾರ್ಡ್ ಅಂದರೆ ಪೋಸ್ಟ್ ಮುಖಾಂತರ ನಿಮಗೆ ಪ್ಲಾಸ್ಟಿಕ್ ಕಾರ್ಡ್ ಬರಬೇಕಾದ್ರೆ 50 ರೂಪಾಯಿ ಆಗುತ್ತೆ. ಸೊ ತುಂಬ ಸಿಂಪಲ್ ಆಗಿರುತ್ತೆ, ನೀವೇ ನಿಮ್ಮ ಮೊಬೈಲಲ್ಲಿ ಅಪ್ಗ್ರೇಡ್ ಮಾಡ್ಕೋಬಹುದು. ಯಾರೆಲ್ಲ ಹಳೆ ಪಾನ್ ಕಾರ್ಡ್ ಇದೆ ಅಂಥವ್ರು ಅಪ್ಗ್ರೇಡ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮಾಡಿಸ್ಕೊಳ್ಳೇಬೇಕು ಅಂತ ಸರ್ಕಾರ ಹೇಳ್ತಾ ಇಲ್ಲ, ಆದರೆ ಮುಂದಿನ ದಿನದಲ್ಲಿ ಅದಕ್ಕೂ ಸಹ ಚಾರ್ಜ್ ಮಾಡ್ತಾರೆ. ಹಾಗಾಗಿ ಈಗ ಫ್ರೀ ಇರೋದ್ರಿಂದ ನೀವೇ ನಿಮ್ಮ ಮೊಬೈಲಲ್ಲಿ ತುಂಬ ಸಿಂಪಲ್ ಆಗಿರುತ್ತೆ, ಒಂದು 4-5 ಸ್ಟೆಪ್ ಅಷ್ಟೇ ಇರುತ್ತೆ. ಆ ರೀತಿಯಾಗಿ ಆ ಒಂದು ವಿಡಿಯೋವನ್ನು ನೋಡಿಕೊಂಡು ನೀವು ನಿಮ್ಮ ಮೊಬೈಲಲ್ಲೇ ಮಾಡ್ಕೋಬಹುದು. ಅಪ್ಗ್ರೇಡ್ ಮಾಡುವಾಗ ಏನೆಲ್ಲ ಅನುಕೂಲ ಇದೆಯಪ್ಪ ಅಂತ ಅಂದ್ರೆ, ನಿಮ್ಮ ಹಳೆ ಪಾನ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇಲ್ಲ ಅಂತಂದ್ರೆ ಮೊಬೈಲ್ ನಂಬರ್ ಲಿಂಕನ್ನು ಮಾಡ್ಕೋಬಹುದು, ಇಮೇಲ್ ID ಅನ್ನು ಲಿಂಕ್ ಮಾಡ್ಕೋಬಹುದು. ನಿಮ್ಮ ಆಧಾರ್ ಅಡ್ರೆಸ್ ಏನಿದೆ ಆ ಒಂದು ಅಡ್ರೆಸ್ಗೆ ನಿಮಗೆ ಪೋಸ್ಟ್ ಮುಖಾಂತರ ಬರುತ್ತೆ. 50 ರೂಪಾಯಿ ಚಾರ್ಜ್ ಆಗುತ್ತೆ ಪ್ಲಾಸ್ಟಿಕ್ ಕಾರ್ಡ್ ಬೇಕು ಅಂತ ಅಂದ್ರೆ. ಇಲ್ಲ ಅಂತಂದ್ರೆ ನೀವು ಬರೀ ಈ ಪಾನ್ ಕಾರ್ಡ್ ಅನ್ನು ತಗೋಬೇಕಾದ್ರೆ ಯಾವುದೇ ರೀತಿ ಚಾರ್ಜ್ ಆಗೋದಿಲ್ಲ. ಯಾಕಂದ್ರೆ ನೀವೆಲ್ಲಾದ್ರೂ ಆಚೆ ಕಡೆ ಬ್ಯಾಂಕಲ್ಲಿ ಎಲ್ಲಾದ್ರೂ ಪಾನ್ ಕಾರ್ಡ್ ಕೊಡಬೇಕಾದ್ರೆ ಪ್ಲಾಸ್ಟಿಕ್ ಕಾರ್ಡ್ ಇದ್ರೆ ಒಳ್ಳೇದು. ಹಾಗಾಗಿ 50 ರೂಪಾಯಿ ಆಗುತ್ತೆ. ಸೊ ಇದು ಮುಂದಿನ ದಿನದಲ್ಲಿ ಟೈಮನ್ನು ಕೊಡ್ತಾರೆ, ಇಷ್ಟು ದಿನ ಒಳಗಡೆ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಒಂದ್ ವೇಳೆ ಆಗ ಮಾಡ್ಕೊಂಡಿಲ್ಲ ಅಂದ್ರೆ ಚಾರ್ಜಸ್ ಹಾಕುವ ಅವಶ್ಯಕತೆ, ಫೈನ್ ಹಾಕುವ ಅವಕಾಶ ತುಂಬಾನೇ ಇರುತ್ತೆ. ಹಾಗಾಗಿ ಫ್ರೀ ಆಫ್ ಕಾಸ್ಟ್ ಅಲ್ಲೇ ಮಾಡ್ಕೊಳ್ಳಿ. ಈ ವಿಡಿಯೋ ಕೆಳಗಡೆ 4 ಲಿಂಕ್ ಅನ್ನು ಕೊಟ್ಟಿರ್ತೀನಿ. ಪಾನ್ ಕಾರ್ಡ್ ಏಜೆನ್ಸಿ NSDL ಇದೆ, ನಂತರ UTI ಇದೆ. ಸೊ ಅಪ್ಗ್ರೇಡ್ ಮಾಡ್ಕೊಳ್ಳೋದು ಹೇಗೆ, ರೀಪ್ರಿಂಟ್ ತಗೊಳ್ಳೋದು ಹೇಗೆ ಅನ್ನೋದನ್ನ ನಾನು ಲಿಂಕನ್ನು ಕೊಟ್ಟಿರ್ತೀನಿ. ಅದನ್ನ ಆ ವಿಡಿಯೋವನ್ನು ನೋಡಿಕೊಂಡು ಆ ಲಿಂಕ್ ಒತ್ತೋದ್ರ ಮುಖಾಂತರ ಆ ರೀತಿ ನೀವು ಮಾಡ್ಕೊಳ್ಳಿ ಸ್ನೇಹಿತರೆ. ತುಂಬ ಸಿಂಪಲ್ ಆಗಿರುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ ಸ್ನೇಹಿತರೆ, ನಾನು ರಿಪ್ಲೈ ಮಾಡ್ತೀನಿ.
ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರ್ತಕ್ಕಂಥವ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.